ಇನ್ನು ತಮಿಳುನಾಡಿನ ಕರೂರಿನಲ್ಲಿ ಘನಘೋರ ದುರಂತ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಮೋದಿ ಸರ್ಕಾರದಿಂದಲೂ ಕೂಡ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು. ತಮಿಳುನಾಡಿನ ಕರೂರಿನಲ್ಲಿ ನಿಜಕ್ಕೂ ಕರುಳು ಹಿಂಡುವಂತಹ ಒಂದು ಘಟನೆ ನಡೀತು. ಹಾಗಾಗಿ ಕೇಂದ್ರದಿಂದ ಮೋದಿ ಸರ್ಕಾರದಿಂದಲೂ ಕೂಡ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳ ಕುಟುಂಬಕ್ಕೆ ತಲಾ 50,000 ಪರಿಹಾರ ಘೋಷಣೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಸರ್ಕಾರದಿಂದಲೂ ಕೂಡ ಆರ್ಥಿಕ ನೆರವಿನ ಈಗ ಹಸ್ತವನ್ನು ಚಾಚಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನಿಜಕ್ಕೂ ತಮಿಳುನಾಡಿನ ಕರೂರಿನ ಒಂದು ಘಟನೆ ಇದೆಯಲ್ಲ, ಕರುಣಾಜನಕ ಘಟನೆ ಇದು. ಇವತ್ತು ತಮಿಳುನಾಡು ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಒಂದು ಕಡೆ ಮರುಕು ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆದರೆ ಫೈನಲಿ ಹೋದ ಜೀವ ವಾಪಸ್ ಬಂತ ಅನ್ನುವಂತಹ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಇದ್ದೇ ಇರ್ತದೆ. ಮತ್ತೊಂದು ಕಡೆ ಈ ಒಂದು ಕಪ್ಪು ಚುಕ್ಕಿ ಖಂಡಿತವಾಗ್ಲೂ ಕೂಡ ಇದ್ದೇ ಇರ್ತದೆ. ಯಾಕಂದರೆ ಬಹುಶಃ ತಮಿಳುನಾಡಿನಲ್ಲಿ, ತಮಿಳುನಾಡಂತಲ್ಲ ಇಡೀ ದೇಶದಾದ್ಯಂತ ಇಂತಹ ಒಂದು ಚುನಾವಣಾ ರ್ಯಾಲಿಯಲ್ಲಿ ಇಷ್ಟೊಂದು ಜನ ಕಾಲು ತುಳಿತದಲ್ಲಿ ಸಾವನ್ನಪ್ಪಿರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ MK ಸ್ಟಾಲಿನ್ ಕೂಡ ಇದೇ ಮಾತನ್ನು ಅಂದರು. ಯಾಕಂದರೆ ಭಾಳ ಜಾಗೃತಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಇವತ್ತು ಸಾಕಷ್ಟು ಚಿತ್ರರಂಗದಿಂದ ಬಂದಂಥವರು ರಾಜಕೀಯದಲ್ಲಿ ತಮಿಳುನಾಡಲ್ಲಿ ಸಾಕಷ್ಟು ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ಜಯಲಲಿತಾ ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಬ್ಯಾರಿಕೇಡ್ಗಳನ್ನು ಭಾಳ ಅಳವಡಿಸ್ಬೇಕಾಗಿತ್ತು. ಅವು ಯಾವೂ ಕೂಡ ಇಲ್ಲ ಅಂತ ಕಾಣಿಸ್ತದೆ. ಆಮೇಲೆ ನೋಡಿ, 6 ಗಂಟೆ ತಡವಾಗಿ ಯಾರಾದರೂ ಬರ್ತಾರ ಒಂದು ಕಾರ್ಯಕ್ರಮ, ಒಬ್ಬ ಸಂಸ್ಥಾಪಕರು